ದಿವಸ ಮದುವೆ ಆದ 16 ದಿವಸದಲ್ಲಿ ಒಬ್ಬ ನೇವಿ ಒಳಗಿರ್ತಕ್ಕಂಥ ನೌಕರಸ್ಥನ ಮರ್ಡರ್ ಹೊಡೆತು. ಹೊಂದಾಣಿಕಿದ್ದಾರೆ ಅಂತ ನಾವು ಹೇಳ್ತಿದ್ದೆ, ಆರೋಪ ಮಾಡ್ತೀವಿ. ಯಾವ ಮಂದಿ? ಬಿಜಾಪುರಿಂದ. ಹೇಗಿದೆ ಬಿಜಾಪುರ? ಚೆನ್ನಾಗಿದೆ. ಒಂದು ಪ್ರವಾಸ ತಾಣಕ್ಕೊಂದು ಪಲಂಗಲ್ಲೇ ಒಂದು ಯುದ್ಧ ನಡೀತು, ಒಂದು ಪ್ರವಾಸ ದಾಳಿ ಮಾಡ್ತಾರೆ ಪಾಕಿಸ್ತಾನದವರು. ಆಪರೇಷನ್ ಸಿಂಧೂರ ನಿನ್ನೆ ಇಂಡಿಯಾದವ್ರು ನಡೆಸ್ತಾರೆ. ಇದ್ರ ಬಗ್ಗೆ ಎಷ್ಟು ಮಟ್ಟ ಖುಷಿ ಆಗ್ತಿದೆ? ಇದು ಒಂದು ರೀತಿ ಖುಷಿನೂ ಆಗುತ್ತೆ. ಈಗ ಅವರು ಎಷ್ಟೇ ದುಷ್ಟರಿದ್ದರೂ ಕೂಡ ಅವ್ರನ್ನ ಜೀವಹಾನಿ ಮಾಡೋದು ನಮ್ಮದು ತಪ್ಪು, ಮಾಡೋದು ತಪ್ಪು ಅನಿಸುತ್ತೆ. ಆದರೂ ಅವ್ರು ಮಾಡೋಕ್ಕೆ ಕೃತ್ಯಕ್ಕೆ ನಾವು ಅವ್ರಿಗೆ ವಾಪಸ್ ಮಾಡಲೇಬೇಕಾಗಿತ್ತು. ಇದು ಮಾಡಿದ ಒಂದು ರೀತಿ ಸಂತೋಷ ಅನ್ನಿಸ್ತೈತಿ. ಅಲ್ಲೂ ಕೂಡ ಉಗ್ರರು ಕೂಡ ಒಂದಷ್ಟು 64 ಜನ ಉಗ್ರರು ಕೂಡ ಹತರಾಗಿದ್ದಾರೆ. ಹತ್ಯೆ ಆಗಿದೆ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಕೂಗು ಬರ್ತಾ ಇತ್ತು, ಪಲ್ಲಂಗಲ್ಲಿ ಒಂದು ಆಗಬೇಕಾದ್ರೆ ಯಾವುದೇ ರೀತಿ ಫೋರ್ಸ್ ಸೆಕ್ಯೂರಿಟಿ ಕೊಡಲಿಲ್ಲ, ಅದೇ ರೀತಿ ಎಲ್ಲ ವೈಫಲ್ಯತೆ ಕಾಣ್ತು ಅಂತ. ಇದಕ್ಕೆ ಫೋರ್ಸ್ ಸೆಕ್ಯೂರಿಟಿ ಕೊಟ್ಟಿದ್ದ ಅಂತ ನಮ್ಗೆ ಅನಿಸ್ತೈತಿ. ಬಟ್ ಇದರಲ್ಲಿ ಇದಕ್ಕೆ ಹೆಚ್ಚಿನ ಸೆಕ್ಯೂರಿಟಿ ಕೊಡಬೇಕಾಯ್ತು ಕೇಂದ್ರ ಸರ್ಕಾರ. ಅಂದರೆ ಮಿಲಿಟ್ರಿ ಅವರಿಗೆ ತಮ್ಮದೇ ಆದಂಥ ಒಂದು ಹಕ್ಕು ಕೊಡಬೇಕಾಗಿತ್ತು. ಈಗ ಏನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಅಂದರೆ ಬೇರೆ ರಾಷ್ಟ್ರಕ್ಕೆ ನಾವು ದಾಳಿ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರ ಮಿಲಿಟ್ರಿ ಅವ್ರು ತಮ್ಮದು ಎಷ್ಟು ಕರ್ತವ್ಯ ಇದೆ ಅಷ್ಟು ಕರ್ತವ್ಯ ಮಾಡಿದ್ದಾರೆ, ದೇಶ ಸೇವೆ ಮಾಡ್ತಾಯಿದ್ದಾರೆ. ಅವ್ರ ಮ್ಯಾಗೆ ನಾವು ಅಪವಾದ ಮಾಡೋಕ್ಕೆ ಹೋಗಲ್ಲ. ಏನು ಮಾಡಬೇಕು ಪಾಕಿಸ್ತಾನದ ಮೇಲೆ ಇಂಡಿಯಾದ? ಪಾಕಿಸ್ತಾನ ಮೇಲೆ ನಾವು ಮಾಡಬೇಕಾಗಿರೋದು ಅಂತಂದರೆ ಅವ್ರಿಗೆ ದೌರ್ಜನ್ಯ ನಾವು ತೋರಲೇಬೇಕಾಗತ್ತೆ. ಅವ್ರ ದುಷ್ಟ ಕೃತ್ಯಕ್ಕೆ ನಾವು ಕೂಡ ದುಷ್ಟರಾಗಲೇಬೇಕಾಗತ್ತೆ. ಯಾಕಂದರೆ ಪದೇ ಪದೇ ಇಂಡಿಯಾ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾಯಿದೆ, ಜೀವಗಳ ಹಾನಿ ಆಗ್ತಾಯಿದೆ. ಈಗ ಏನು ಅದು 16 ದಿವಸ ಮದುವೆ ಆದ 16 ದಿವಸದಲ್ಲಿ ಒಬ್ಬ ನೇವಿ ಒಳಗಿರ್ತಕ್ಕಂಥ ನೌಕರಸ್ಥನ ಮರ್ಡರ್ ಹೊಡೆತು, ಕೊಲೆ ಆಯಿತು. ಇದೆಲ್ಲ ದುಷ್ಟ ಕೃತ್ಯ ಆಗ್ತಾಯಿದೆ. ಇದು ಭಾಳ ಕ್ರೂರವಾಗುತ್ತಾಯಿದೆ. ಇಂಥ ಕ್ರೂರ ಘಟನೆಗೆ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಸರಿಯೇ ಅನ್ನಿಸ್ತದೆ. ಸಿದ್ದರಾಮಯ್ಯವರು ಬೇಡ, ಒಂದು ಸ್ವಲ್ಪ ದಿನ ಯುದ್ಧ ಬೇಡ, ಶಾಂತಿಯುತವಾಗಿರೋಣ ಅಂತ ಹೇಳಿರ್ತಾರೆ. ಸಿದ್ದರಾಮಯ್ಯ ಅವರು ಶಾಂತಿಯುತವಾಗಿರೋಣ ಅಂತ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಜೊತೆ ಹೊಂದಾಣಿಕಿದ್ದಾರೆ ಅಂತ ನಾವು ಹೇಳ್ತಿದ್ದೆ, ಆರೋಪ ಮಾಡ್ತಿದ್ದೆ. ಸಿದ್ದರಾಮಯ್ಯ ಪಾಕಿಸ್ತಾನ ಆರೋಪ ಇದೆ, ಖಂಡಿತ ಆರೋಪ ಇದೆ. ಇಲ್ಲ, ಇಲ್ಲಿ ಇರುವಂತಾರೆ ಕೆಲವೊಂದು ಕಲಬುರಗಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಭಾರತದವರು ಪಾಕಿಸ್ತಾನದೊಂದು ಬಾವುಟನ ಕೆಳಗಡೆ ರಸ್ತೆಗೆ ಹಾಕ್ಬಿಟ್ಟು ಓಡಾಡಲಿ ಅಂತ ಇದು ಮಾಡ್ತಾರೆ. ಅದೇ ಕೆಲವರು ಮುಸ್ಲಿಮರು ಅದನ್ನು ಎತ್ತಿ ಸೇಫ್ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳ್ತಾರೆ ನೀವು? ಯಾವ ರೀತಿ ಶೇಪ್ ಮಾಡ್ತಾರೆ? ಕಲಬುರಗಿಲಿ ಒಂದು ಪಾಕಿಸ್ತಾನ ಬಾವುಟನ ಎತ್ಕೊತಾ ಇರ್ತಾರೆ ರೋಡ್ ಅನಿಸಿರೋದನ್ನು. ಹೌದು. ಇಂಥವ್ರಿಗೆಲ್ಲ ಏನು ಹೇಳ್ತಾರೆ? ಅವರು ನೋಡಿ, ನಿಜವಾಗ್ಲೂ ಭಾರತ ಮಾತೆಯಲ್ಲಿ ಹುಟ್ಟಿ ಭಾರತ ಮಾತೆ ರಕ್ತ ಹಂಚ್ಕೊಂಡಿದ್ದಾರೆ ಅಂದರೆ ಆ ರೀತಿ ಮಾಡಬಾರ್ದು. ಅವ್ರು ಪಾಕಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದ ಉಗ್ರಗಾಮಿಗಳವರು ಇಲ್ಲಿದ್ದಾರೆ ಅಂತ ನಾವು ಅಂತೇಳಿ. ಇವರೇ ಇಲ್ಲಿರೇ ಉಗ್ರಗಾಮಿಗಳವರು, ಅವರು ಉಗ್ರಗಾಮಿಗಳೇ. ಅವರು ಇಂಡಿಯಾದ ಉಗ್ರಗಾಮಿಗಳು ಇವರು. ಈಗ ಕೆಲವೊಂದು ಭಾಗದಲ್ಲಿ ಈಗಲೂ ಕೂಡ ಎಲ್ಲೋ ಒಂದು ನಮ್ಮ ಮುಸ್ಲಿಂ ಬಾಂಧವರು ಹೇಳ್ತಾರೆ, ನಮ್ಮನ್ನೇ ಕಳಿಸಿ ನಾವು ಹೋಗ್ತೀವಿ. ಅದೇ ಎಷ್ಟು ಮಟ್ಟ ಖುಷಿ ಅನಿಸುತ್ತೆ? ಎಲ್ಲಿ ಮುಸ್ಲಿಂ ಬಾಂಧವರು ಪಾಕಿಸ್ತಾನ ಕಳಿಸಿ ನಾವೇ ಯುದ್ಧ ಮಾಡ್ಕೊ ಬರ್ತೀವಿ ಅಂತ ಹೇಳ್ತಾರೆ. ನೋಡಿ, ನಿಯತ್ತು ಭಾರತ ಮಾತೆ ಮೇಲೆ ಇರ್ತಕ್ಕಂಥ ಅಭಿಮಾನ ಉಳ್ಳವರು ಪಾಕಿಸ್ತಾನ ಜೊತೆಗೆ ನಾವು ಯುದ್ಧ ಮಾಡ್ಲಿಕ್ಕೆ ಸಿದ್ದರು ಅಂತೇಳಿ ಏನು ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಅವರು ಒಳ್ಳೆಯದೇ. ಬಟ್ ಎಲ್ಲ ಮುಸ್ಲಿಮರು ದೇಶ ವಿರೋಧಿಗಳಲ್ಲ. ಎಲ್ಲ ಮುಸ್ಲಿಮರಿಗೂ ದೇಶ ಬಾಂಧತ್ವ ಇರೋಲ್ಲ. ಕೆಲವೊಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ಬರು ಕೆಟ್ಟವರು ಇರ್ತಾರೆ. ನಾವು ಅವರೇನ ಬಾವುಟ ಎತ್ಕೊಂಡವ್ರು ದುಷ್ಟರು, ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡವರು ಒಳ್ಳೆಯವರು ಅಂಥೇಳಿ ಅವ್ರಿಗೆ ಏನೇ ರೀತಿ ತೊಂದರೆ ಆಗಲಾರ್ದಾಗ ನಾವು ಇಂಡಿಯಾದವ್ರೆಲ್ಲರೂ ನೋಡ್ಕೋತೀವಿ. ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಾವು ಸಿದ್ದರು. ಯಾವುದೇ ಟೈಮ್ದಾಗಿದ್ದರೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲೇಬೇಕು ಅನ್ನೋಂಥ ಮಾತು ಕೊನೆಗೆ ಹೇಳ್ತೀವಿ. ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಹೇಳ್ತೀರಾ? ಆ ಹೆಸರು ಬಗ್ಗೆ? ಆಪರೇಷನ್ ಸಿಂಧೂರ್ ಅದೂ ಒಂದು ರೀತಿ ಒಳ್ಳೆಯದೇ. ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಯಾವ ಮಂದಿ? ಬಿಜಾಪುರಿಂದ. ಹೇಗಿದೆ ಬಿಜಾಪುರ? ಚೆನ್ನಾಗಿದೆ. ಒಂದು ಪ್ರವಾಸ ತಾಣಕ್ಕೊಂದು ಪಲಂಗಲ್ಲೇ ಒಂದು ಯುದ್ಧ ನಡೀತು, ಒಂದು ಪ್ರವಾಸ ದಾಳಿ ಮಾಡ್ತಾರೆ ಪಾಕಿಸ್ತಾನದವರು. ಆಪರೇಷನ್ ಸಿಂಧೂರ ನಿನ್ನೆ ಇಂಡಿಯಾದವ್ರು ನಡೆಸ್ತಾರೆ. ಇದ್ರ ಬಗ್ಗೆ ಎಷ್ಟು ಮಟ್ಟ ಖುಷಿ ಆಗ್ತಿದೆ? ಇದು ಒಂದು ರೀತಿ ಖುಷಿನೂ ಆಗುತ್ತೆ. ಈಗ ಅವರು ಎಷ್ಟೇ ದುಷ್ಟರಿದ್ದರೂ ಕೂಡ ಅವ್ರನ್ನ ಜೀವಹಾನಿ ಮಾಡೋದು ನಮ್ಮದು ತಪ್ಪು, ಮಾಡೋದು ತಪ್ಪು ಅನಿಸುತ್ತೆ. ಆದರೂ ಅವ್ರು ಮಾಡೋಕ್ಕೆ ಕೃತ್ಯಕ್ಕೆ ನಾವು ಅವ್ರಿಗೆ ವಾಪಸ್ ಮಾಡಲೇಬೇಕಾಗಿತ್ತು. ಇದು ಮಾಡಿದ ಒಂದು ರೀತಿ ಸಂತೋಷ ಅನ್ನಿಸ್ತೈತಿ. ಅಲ್ಲೂ ಕೂಡ ಉಗ್ರರು ಕೂಡ ಒಂದಷ್ಟು 64 ಜನ ಉಗ್ರರು ಕೂಡ ಹತರಾಗಿದ್ದಾರೆ. ಹತ್ಯೆ ಆಗಿದೆ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಕೂಗು ಬರ್ತಾ ಇತ್ತು, ಪಲ್ಲಂಗಲ್ಲಿ ಒಂದು ಆಗಬೇಕಾದ್ರೆ ಯಾವುದೇ ರೀತಿ ಫೋರ್ಸ್ ಸೆಕ್ಯೂರಿಟಿ ಕೊಡಲಿಲ್ಲ, ಅದೇ ರೀತಿ ಎಲ್ಲ ವೈಫಲ್ಯತೆ ಕಾಣ್ತು ಅಂತ. ಇದಕ್ಕೆ ಫೋರ್ಸ್ ಸೆಕ್ಯೂರಿಟಿ ಕೊಟ್ಟಿದ್ದ ಅಂತ ನಮ್ಗೆ ಅನಿಸ್ತೈತಿ. ಬಟ್ ಇದರಲ್ಲಿ ಇದಕ್ಕೆ ಹೆಚ್ಚಿನ ಸೆಕ್ಯೂರಿಟಿ ಕೊಡಬೇಕಾಯ್ತು ಕೇಂದ್ರ ಸರ್ಕಾರ. ಅಂದರೆ ಮಿಲಿಟ್ರಿ ಅವರಿಗೆ ತಮ್ಮದೇ ಆದಂಥ ಒಂದು ಹಕ್ಕು ಕೊಡಬೇಕಾಗಿತ್ತು. ಈಗ ಏನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಅಂದರೆ ಬೇರೆ ರಾಷ್ಟ್ರಕ್ಕೆ ನಾವು ದಾಳಿ ಮಾಡೋಕ್ಕೆ ಬರೋಂಗಿಲ್ಲ.
ಅವ್ರ ಮಿಲಿಟ್ರಿಯವ್ರು ತಮ್ಮದೆಷ್ಟು ಕರ್ತವ್ಯ ಇದೆ ಅಷ್ಟು ಕರ್ತವ್ಯ ಮಾಡಿದ್ದಾರೆ, ದೇಶ ಸೇವೆ ಮಾಡ್ತಾಯಿದ್ದಾರೆ. ಅವ್ರ ಮ್ಯಾಗೆ ನಾವು ಅಪವಾದ ಮಾಡೋಕ್ಕೆ ಹೋಗಲ್ಲ. ಏನು ಮಾಡಬೇಕು ಪಾಕಿಸ್ತಾನದ ಮೇಲೆ ಇಂಡಿಯಾದ? ಪಾಕಿಸ್ತಾನ ಮೇಲೆ ನಾವು ಮಾಡಬೇಕಾಗಿರೋದು ಅಂತಂದರೆ ಅವ್ರಿಗೆ ದೌರ್ಜನ್ಯ ನಾವು ತೋರಲೇಬೇಕಾಗತ್ತೆ. ಅವ್ರ ದುಷ್ಟ ಕೃತ್ಯಕ್ಕೆ ನಾವು ಕೂಡ ದೃಷ್ಟರಾಗಲೇಬೇಕಾಗತ್ತೆ. ಯಾಕಂದರೆ ಪದೇ ಪದೇ ಇಂಡಿಯಾ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾಯಿದೆ, ಜೀವಗಳ ಹಾನಿ ಆಗ್ತಾಯಿದೆ. ಈಗ ಏನು ಅದು 16 ದಿವಸ ಮದುವೆ ಆದ 16 ದಿವಸದಲ್ಲಿ ಒಬ್ಬ ನೇವಿ ಒಳಗಿರ್ತಕ್ಕಂಥ ನೌಕರಸ್ಥನ ಮರ್ಡರ್ ಹೊಡೆಯಿತು, ಕೊಲೆ ಆಯಿತು. ಇದೆಲ್ಲ ದುಷ್ಟ ಕೃತ್ಯ ಆಗ್ತಾಯಿದೆ. ಇದು ಭಾಳ ಕ್ರೂರವಾಗುತ್ತಾಯಿದೆ. ಇಂಥ ಕ್ರೂರ ಘಟನೆಗೆ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಸರಿಯೇ ಅನ್ನಿಸ್ತದೆ. ಸಿದ್ದರಾಮಯ್ಯವರು ಬೇಡ, ಒಂದು ಸ್ವಲ್ಪ ದಿನ ಯುದ್ಧ ಬೇಡ, ಶಾಂತಿಯುತವಾಗಿರೋಣ ಅಂತ ಹೇಳಿರ್ತಾರೆ. ಸಿದ್ದರಾಮಯ್ಯ ಅವರು ಶಾಂತಿಯುತವಾಗಿರೋಣ ಅಂತ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಜೊತೆ ಹೊಂದಾಣಿಕಿದ್ದಾರೆ ಅಂತ ನಾವು ಹೇಳ್ತಿದ್ದೆ, ಆರೋಪ ಮಾಡ್ತಿದ್ದೇವೆ. ಸಿದ್ದರಾಮಯ್ಯ ಪಾಕಿಸ್ತಾನ ಆರೋಪ ಇದೆ ಸರ್, ಖಂಡಿತ ಆರೋಪ ಇದೆ. ಎಲ್ಲ ಇಲ್ಲಿ ಇರುವಂತಾರೆ ಕೆಲವೊಂದು ಕಲಬುರಗಿಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತದವರು ಪಾಕಿಸ್ತಾನದೊಂದು ಬಾವುಟನ ಕೆಳಗಡೆ ರಸ್ತೆಗೆ ಹಾಕ್ಬಿಟ್ಟು ಓಡಾಡಲಿ ಅಂತ ಇದು ಮಾಡ್ತಾರೆ. ಅದೇ ಕೆಲವರು ಮುಸ್ಲಿಮರು ಅದನ್ನು ಎತ್ತಿ ಸೇಫ್ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಯಾವ ರೀತಿ ಶೇಪ್ ಮಾಡ್ತಾರೆ? ಕಲಬುರಗಿಲಿ ಒಂದು ಪಾಕಿಸ್ತಾನ ಬಾವುಟನ ಎತ್ಕೊತಾ ಇರ್ತಾರೆ ರೋಡಲ್ಲಿ ಅನಿಸಿರೋದನ್ನು. ಹೌದು. ಇಂಥವ್ರಿಗೆಲ್ಲ ಏನು ಹೇಳ್ತಾರೆ? ಅವರು ನೋಡಿ ನಿಜವಾಗ್ಲೂ ಭಾರತ ಮಾತೆಯಲ್ಲಿ ಹುಟ್ಟಿ ಭಾರತ ಮಾತೆ ರಕ್ತ ಹಂಚ್ಕೊಂಡಿದ್ದಾರೆ ಅಂದರೆ ಆ ರೀತಿ ಮಾಡಬಾರ್ದು. ಅವ್ರು ಪಾಕಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದ ಉಗ್ರಗಾಮಿಗಳವರು ಇಲ್ಲಿದ್ದಾರೆ ಅಂತ ನಾವು ಅಂತೇಳಿ. ಇವರೇ ಇಲ್ಲಿರೇ ಉಗ್ರಗಾಮಿಗಳವರು, ಅವರು ಉಗ್ರಗಾಮಿಗಳೇ. ಅವರು ಇಂಡಿಯಾದ ಉಗ್ರಗಾಮಿಗಳು ಇವರು. ಈಗ ಕೆಲವೊಂದು ಭಾಗದಲ್ಲಿ ಈಗಲೂ ಕೂಡ ಎಲ್ಲೋ ಒಂದು ನಮ್ಮ ಮುಸ್ಲಿಂ ಬಾಂಧವರು ಹೇಳ್ತಾರೆ ನಮ್ಮನ್ನೇ ಕಳಿಸಿ ನಾವು ಹೋಗ್ತೀವಿ. ಅದೇ ಎಷ್ಟು ಮಟ್ಟ ಖುಷಿ ಅನಿಸುತ್ತೆ? ಎಲ್ಲಿ ಮುಸ್ಲಿಂ ಬಾಂಧವರು ಪಾಕಿಸ್ತಾನ ಕಳಿಸಿ ನಾವೇ ಯುದ್ಧ ಮಾಡ್ಕೊ ಬರ್ತೀವಿ ಅಂತ ಹೇಳ್ತಾರೆ. ನೋಡಿ, ನಿಯತ್ತು ಭಾರತ ಮಾತೆ ಮೇಲೆ ಇರ್ತಕ್ಕಂಥ ಅಭಿಮಾನ ಉಳ್ಳವರು ಪಾಕಿಸ್ತಾನ ಜೊತೆಗೆ ನಾವು ಯುದ್ಧ ಮಾಡ್ಲಿಕ್ಕೆ ಸಿದ್ಧರು ಅಂತೇಳಿ ಏನು ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಅವರು ಒಳ್ಳೆಯದೇ. ಬಟ್ ಎಲ್ಲ ಮುಸ್ಲಿಮರು ದೇಶ ವಿರೋಧಿಗಳಲ್ಲ. ಎಲ್ಲ ಮುಸ್ಲಿಮರಿಗೂ ದೇಶ ಬಾಂಧತ್ವ ಇರೋಲ್ಲ. ಕೆಲವೊಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ಬರು ಕೆಟ್ಟವರು ಇರ್ತಾರೆ. ನಾವು ಅವರೇನ ಬಾವುಟ ಎತ್ಕೊಂಡವ್ರು ದುಷ್ಟರು, ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡವರು ಒಳ್ಳೆಯವರು ಅಂತೇಳಿ ಅವ್ರಿಗೆ ಏನೇ ರೀತಿ ತೊಂದರೆ ಆಗಲಾರ್ದಾಗ ನಾವು ಇಂಡಿಯಾದವ್ರೆಲ್ಲರೂ ನೋಡ್ಕೋತೀವಿ. ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಾವು ಸಿದ್ಧರು. ಯಾವುದೇ ಟೈಮ್ದಾಗಿದ್ದರೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲೇಬೇಕು ಅನ್ನೋಂಥ ಮಾತು ಕೊನೆಗೆ ಹೇಳ್ತೀವಿ. ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಹೇಳ್ತೀರಾ? ಆ ಹೆಸರು ಬಗ್ಗೆ? ಆಪರೇಷನ್ ಸಿಂಧೂರ್ ಅದೂ ಒಂದು ರೀತಿ ಒಳ್ಳೆಯದೇ. ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.